ಈಗಾಗಲೇ ಹಿಂದೆ ಉಕ್ಕಿನ ಸೇತುವೆ ಮಾಡ್ತೀನಿ ಅಂತೇಳಿ ಹಣ ಒಡೆಯುವ ಪ್ರಯತ್ನ ಮಾಡಿದ್ರಿ. ಜನರ ಹೋರಾಟ ಆಯಿತು. ಬೀದಿ ಬೀದಿಯಲ್ಲಿ ಜನ ಧಿಕ್ಕಾರ ಕೂಗಿದ್ರು ಕಾಂಗ್ರೆಸ್ ಪಾರ್ಟಿಗೆ. ಪ್ರಾಜೆಕ್ಟ್ ನಿಂತೋಯ್ತು. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ. ನಾನು ಈ ಒಂದು ದೊಡ್ಡ ಹಗರಣವನ್ನು ಬಯಲಿಗೆ ತಂದಿದ್ದೀನಿ. ಬೆಂಗಳೂರು ಜನತೆ ಪರವಾಗಿ ತಂದಿರೋದು. ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ. ನಾನು ಒಬ್ಬ ಸಿಟಿಸನ್. ಐ ಆಮ್ ಆಲ್ಸೋ ಎ ಸಿಟಿಸನ್ ಆಫ್ ಬೆಂಗಳೂರು. 16 ತಲೆಮಾರುಗಳು ನಾನು ಬೆಂಗಳೂರಲ್ಲಿ ವಾಸ ಇದ್ದೀನಿ. 16 ತಲೆಮಾರುಗಳು ವಾಸ ಇದ್ದೀನಿ. ನನ್ನ ಕರ್ತವ್ಯ ಇದೆ. ಅಪೋಸಿಷನ್ ಲೀಡರ್ ಆಗಿ ಮೈ ಡ್ಯೂಟಿ ನಾನು ಇದನ್ನು ಬೆಳಕಿಗೆ ತಂದಿದ್ದೀನಿ. ಇಷ್ಟೊಂದು 39,437 ಕೋಟಿ ಹಗರಣ. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದು ನಿಮ್ಮೆಲ್ಲರ ತಲೆಯ ಮೇಲೆ ಹೊರೆ ಆಗುತ್ತೆ. ನಿಮ್ಮ ಮುಂದೆ ಮಕ್ಕಳ ಮೇಲೆ ಹೊರೆ ಆಗುವಂಥದ್ದು, ಮೊಮ್ಮಕ್ಕಳ ಮೇಲೆ ಹೊರೆ ಆಗುವಂಥದ್ದು. ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಬೆಂಗಳೂರು ಜನತೆಗೆ, ದಯವಿಟ್ಟು ಪತ್ರ ಚಳುವಳಿಯನ್ನು ಮಾಡಿ. ಯಾವ ರೀತಿ ನಾವು ಸ್ಟೀಲ್ ಫ್ಲೈಓವರ್ಗೆ ಹೋರಾಟ ಆಗಿತ್ತು, ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್, ಎಲ್ಲ ಫ್ಲಾಟ್ ಅಸೋಸಿಯೇಷನ್ಸ್ ಈ ತೆರಿಗೆಯನ್ನು ನೀವು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಕಸದ್ದು ಒಂದ್ಸರಿ ಗೌರ್ಮೆಂಟ್ ಆದೇಶ ಆದಮೇಲೆ ನಿಮಗೆ ಕಷ್ಟ ಆಗುತ್ತೆ. ಈಗ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಪತ್ರ ಚಳುವಳಿಯನ್ನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ದಯವಿಟ್ಟು ಪತ್ರಗಳನ್ನು ಬರೀರಿ. ಇಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ದೊಡ್ಡ ತೆರಿಗೆ, ಕಸದ ರೋಡಲ್ಲಿ ಬಿದ್ದಿರೋ ಕಸ ಎಲ್ಲ ನಮ್ಮ ತಲೆ ಮೇಲೆ ತೆರಿಗೆ ಭಾರವಾಗಿ ಬರುವಂಥ ವ್ಯವಸ್ಥೆಯನ್ನು ನಾನು ಬರ್ತಾ ಇದೆ. ಅದರಿಂದ ಪ್ರತಿಯೊಂದು ಫ್ಲಾಟ್ ಅಸೋಸಿಯೇಷನ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ನಾಗರಿಕರು ಇರ್ಬೋದು, ಪತ್ರ ಚಳುವಳಿಯನ್ನು ಮಾಡೋ ಮುಖಾಂತರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕಾದಂಥದ್ದು ಕರ್ತವ್ಯ. ನಾನು ಈಗಾಗಲೇ ಧ್ವನಿ ಎತ್ತಿದ್ದೀನಿ. ಜನಗಳ ಪರವಾಗಿ, ಬೆಂಗಳೂರು ಜನತೆ ಪರವಾಗಿ ಧ್ವನಿ ಎತ್ತಿದ್ದೀನಿ. ಮುಂದೇನೂ ಧ್ವನಿ ಎತ್ತುತ್ತೀನಿ. ಇದಕ್ಕೆ ಬೆಂಗಳೂರು ಜನ ಕೂಡ ಸಹಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ಏನೋ ಕೇಳೋದಿದ್ರೆ ಎರಡೇ ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಕಳೆದ 3-4 ದಿನ, ಇನ್ನೊಂದು 2-3 ದಿನ ಬೇಕಾಗ್ಬೋದು. ಅದಾದಮೇಲೆ ನಮ್ಮ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡಿ ನಾನು ಹೇಳಿದ್ದೀನಿ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ಇದು ಮತ್ತು ನಮ್ಮ 2,000 ರೂಪಾಯಿ 2 ತಿಂಗಳು ದುಡ್ಡು ತಿಂದಿದ್ದಾರಲ್ಲ 5,000 ಕೋಟಿ, ಅದನ್ನು ತಾರ್ಕಿಕ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ಪ್ರಶ್ನೆನೇ ಇಲ್ಲ. ಇವೆರಡು ವಿಚಾರವನ್ನು ನಾನು ತಾರ್ಕಿಕ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ನಾನು ಜನಗಳ ಏಜೆಂಟು. ಟೆಂಡರ್ ಕರೆದವನು ನಾನಲ್ಲಪ್ಪ ಮಿಸ್ಟರ್ ಡಿ.ಕೆ. ಶಿವಕುಮಾರ್. ಟೆಂಡರ್ ಕರೆದಿರೋದು ನೀನು. ಟೆಂಡರ್ ನನ್ನ ಲೈಫಲ್ಲಿ ಯಾವತ್ತೂ ಕಸದ ಟೆಂಡರ್ ನನ್ನ ಲೈಫಲ್ಲಿ ಕರೆದೇ ಇಲ್ಲ. ನಾನು ಪುಣ್ಯ, ನನಗೆ ಅದೊಂದು ಪುಣ್ಯ ಇದೆ ನನಗೆ. ನಾನು ಯಾವತ್ತೂ ಕಸದ ಟೆಂಡರ್ ಕರೆದವನೇ ಅಲ್ಲ. ನಾನು ಕಸದ ಟೆಂಡರ್ ಕರೆದಿರೋರು ನೀವು. 39,000 ಕೋಟಿ ಬೆಂಗಳೂರು ಜನಗಳ ಮೇಲೆ ಹೊರೆ ಹಾಕಿ ಆ ಮಾಫಿಯಾಗೆ ಸಿಕ್ಕಾಕೊಂಡಿರೋರು ನೀವು. ಅದೇನು ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಬರ್ತಾ ಇದೆ ಅಷ್ಟೇ ನಿಮ್ಮ ಮಾತುಗಳು. ಹಾಗಾದ್ರೆ ನಾನು ಇನ್ನೊಂದು ಮಾತು ಹೇಳಿದ್ದಾರೆ, ಏನೋ ಯಾವ ತನಿಖೆಗೆ ಬೇಕಾದರೂ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಈಗಾಗಲೇ CBI ತನಿಖೆಗೆ ಹೇಳಿದ್ದೀನಿ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, CBI ಅವ್ರ ಹತ್ರನೇ ಇದೆಯಲ್ಲ ಕೊಡ್ಲಿ ಅಂತ. ನಾನು ರೆಡಿ ಇದ್ದೀನಿ, ನಾನು ಕೊಡ್ತೀನಿ. ಪರ್ಮಿಷನ್ ಕೊಡೋರು ಯಾರು? ರಾಜ್ಯ ಸರ್ಕಾರ ಕೊಡಲೇಬೇಕಲ್ಲ. ಕಾನೂನು ಮಾಡ್ಕೊಂಬಿಟ್ಟಿದ್ದೀರಲ್ಲ ನೀವು.
ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನು ಮಾಡ್ಕೊಂಬಿಟ್ಟವ್ರೆ. ಏನು ಅಂತ ಹೇಳಿದ್ರೆ CBI ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಅನುಮತಿ ಇಲ್ದಿದ್ದು ಕೊಡಕ್ಕೆ ಬರಲ್ಲ ಅಂತ ಕಾನೂನು ಮಾಡ್ಕೊಂಬಿಟ್ಟಿದ್ದಾರೆ. ಕೊಡ್ತೀರಾ ನೀವು ಹೇಳಿ? ನಾಳೆನೇ ನಾನು ಕೊಡ್ತೀನಿ. ನಾಳೆನೇ ನಾನು CBIಗೆ ಅರ್ಜಿಯನ್ನು ಕೊಡ್ತೀನಿ, ತನಿಖೆ ಮಾಡಿ ಅಂತ. ನೀವು ಪರ್ಮಿಷನ್ ಕೊಡ್ತೀರಾ? ನಿಷ್ಪಕ್ಷಪಾತವಾಗಿದ್ದರೆ ಕೊಡಿ. ನಿಮ್ಮ ಅವಧಿ ಇರೋದೇ 1 ವರ್ಷ 11 ತಿಂಗಳು. ನೀವು ಟೆಂಡರ್ ಕರೆದಿರೋದು 60 ವರ್ಷಕ್ಕೆ.